ಹಲೋ ಎಲ್ಲರಿಗೂ ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಸಚ್ಚಿದಾನಂದ ಆಶ್ರಮದಲ್ಲಿದ್ದೀನಿ ಗೆಳೆಯರೇ. ಮತ್ತು ಇದು ಮೈಸೂರು ಊಟಿಗೆ ಹೋಗುವಂತಹ ದಾರಿಯಲ್ಲಿ ಬಂದರೆ ನಿಮಗೆ ಇಲ್ಲೊಂದು ಸಚ್ಚಿದಾನಂದ ಆಶ್ರಮ ಅಂತ ಹೇಳಿ ಸಿಗುತ್ತೆ ವೀಕ್ಷಕರೇ. ಬನ್ನಿ, ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀಯುತ ಗಣಪತಿ ಸಚ್ಚಿದಾನಂದ ಶ್ರೀಗಳು ಪ್ರಯಾಗರಾಜದಿಂದ ಇಲ್ಲಿಗೆ ಸಪ್ತರ್ಷಿ ಸರೋವರಕ್ಕೆ ಇವತ್ತು ಗಂಗೆಯನ್ನು ತಂದಿರುತ್ತಾರೆ. ಪ್ರತಿಯೊಬ್ಬರು ಕೂಡ ಇವತ್ತಿಲ್ಲಿ ಸ್ನಾನ ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಬನ್ನಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರೋದು ಸಚ್ಚಿದಾನಂದ ಆಶ್ರಮ ಸ್ನೇಹಿತರೆ. ಮುಂದೆ ಮಹಾ ಹನುಮಾನ್ ದ್ವಾರ ಇದೆ. ಹೀಗೆ ಮುಂದೆ ಹೋದರೆ ನಿಮಗೆ ನೋಡೋದಕ್ಕೆ ಭಾಳಷ್ಟು ಇಲ್ಲಿ ಸ್ಥಳಗಳಿವೆ ಸ್ನೇಹಿತರೆ. ಸುಖವನ, ಬೋನ್ಸಾಯಿ ಗಾರ್ಡನ್, ವಿಶ್ವ ಮ್ಯೂಸಿಯಂ, ನಾದಮಂಟಪ ಅಂತ ಹೇಳಿ ಹಲವಾರು ಸ್ಥಳಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆಶ್ರಮದಲ್ಲಿ ಇದೊಂದು ವಿಶೇಷವಾದಂತಹ ಸ್ವಾಮೀಜಿಯವರ ಅನುಗ್ರಹ. ಪ್ರತಿಯೊಬ್ಬರಿಗೂ ಬರ್ತ್ಡೇ ಇವೆಲ್ಲ ಬರ್ತದಲ್ಲ, ಅವರ ಜನ್ಮದಿನೋತ್ಸವ, ಅದಕ್ಕೆ ಅವರ ಸಂಬಂಧಪಟ್ಟಂಥ ಕೆಲವು ದೇವತೆಗಳಿರ್ತವೆ. ಈಗ ನಿಮಗೆ ಸಂಬಂಧಪಟ್ಟಂಥ ಅಂತರಂಗದ ಇಷ್ಟ ದೇವತೆಗಳು ಅಂತ ಕರಿತೀವಿ, ಅದು ನಮಗೆ ಗೊತ್ತಿರಲ್ಲ. ಈ ಸ್ತಂಭಗಳಲ್ಲಿ ಪ್ರತಿಯೊಂದು ಡೇಟು ಮತ್ತು ಮಂತು ಎಲ್ಲ ಇದೆ. ಯಾರು ಮಂತು ಯಾರು ಡೇಟು ಇರುತ್ತೋ ಅವ್ರು ಬಂದು ನೋಡಿದ್ರೆ ಅವ್ರ ಸ್ತಂಭ, ಜನ್ಮದಿನದ ಸ್ತಂಭಗಳಿವು. ಇದರ ಪ್ರಕಾರ ನೀವು ಬಂದು ಇದಕ್ಕೆ ಪ್ರದಕ್ಷಿಣೆ ಹಾಕಿ ಅಥವಾ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಆವತ್ತಿನ ದಿನ ನಿಮಗೆ ಶುಭ ಆಗುತ್ತೆ ಜನ್ಮದಿನಕ್ಕೆ. ಅದರಲ್ಲಿ ಆ ದೇವತೆಗಳು ಮೂರ್ತಿ ಇದೆ ನೋಡಿ, ಗಣಪತಿ ಇದೆ ಮತ್ತು ದೇವಿ ಇದೆ. ಇವೆಲ್ಲ ವಿಶೇಷ. ಎಲ್ಲ ಸ್ತಂಭಗಳಲ್ಲೂ ಎಲ್ಲ ಒಂದೇ ಥರ ಇರೋಲ್ಲ, ಕೆಲವು ವ್ಯತ್ಯಾಸ ಇದೆ. ಇಲ್ಲಿ ಸುಬ್ರಹ್ಮಣ್ಯ ಇದೆ ನೋಡ್ಬೋದು, ಪಿಕಾಕ್ ಇದೆ. ಹಾಗೆ ಗಣಪತಿಗೆ ಮೂರು ತಲೆ ತ್ರಿಮುಖ ಗಣಪತಿ ಇದ್ದಾನೆ ಇಲ್ಲಿ, ಅಲ್ಲಿ ಒಂದೇ ಇದ್ದಾನೆ. ಈ ತರಹ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷವಾದಂತಹ ಒಂದು ಕನೆಕ್ಷನು ದೇವತಾ ಸ್ವರೂಪಕ್ಕಿದೆ. ಅದಷ್ಟೇ ಅಲ್ಲದೆ ಕೆಲವು ಪ್ರಾಣಿಗಳು ಇದೆ ನೋಡಿ, ಇಲ್ಲಿ ಋಷಿಗಳಿದ್ದಾರೆ. ಇವೆಲ್ಲನೂ ಸ್ವಾಮೀಜಿಯವ್ರನ್ನ ಕೇಳಿದ್ರೆ ಎಕ್ಸಾಕ್ಟಾಗಿ ಯಾವ ಒಂದು ಕನೆಕ್ಷನ್ ಅವ್ರಿಗಿದೆ, ಯಾವ ಋಷಿಗಳ ಕನೆಕ್ಷನ್ ಅವ್ರಿಗಿದೆ, ಗೋತ್ರಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಯಾರಿಗೆ ಬರ್ತ್ಡೇ ಇರುತ್ತೋ ಅವತ್ತು ಬಂದು ಪುಷ್ಪ ಎಲ್ಲ ಹಚ್ಚಿ ಇದಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಬರುತ್ತೆ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ಸೊ 365 ದಿನದಲ್ಲಿ ನಿಮ್ಗೆ ಯಾವ ನಕ್ಷತ್ರ ಯಾವ ಡೇಟು ಫುಲ್ಲು ಆಶ್ರಮ ಫುಲ್ ಇದೆ. ಕಂಬಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಥರ ಇದೆ. ಅದೇ ನೋಡ್ಕೊಳ್ಳೋದ್ರಿಂದ ನೀವು ಆ ಫಲನ ಹೊಂದ್ಬೋದು. ಧನ್ಯವಾದಗಳು. ಜನ್ಮ ದಿನಾಂಕಗಳ ಕಂಬಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ನಿಮ್ಮ ಜನ್ಮ ದಿನಾಂಕದ ದಿನಾಂಕವನ್ನು ನೋಡಿಕೊಂಡು ಆ ಕಂಬಕ್ಕೆ ಬಂದು ನಮಸ್ಕಾರ ಮಾಡಿದ್ರೆ ನಿಮಗೆ ಒಂದು ಲಕ್, ಅದೃಷ್ಟ ಬರುತ್ತೆ ಅಂತೇಳಿ ಇದೊಂದು ನಂಬಿಕೆ. ಹಾಗೆ ಮೇನ್ ದಾರಿಯಿಂದ ಹೀಗೇ ಬಂದರೆ ನಿಮಗೆ ಇಲ್ಲಿ ಪ್ರಮುಖ ಘಟ್ಟವಾದಂತಹ ನಾದ ಮಂಟಪ ಸಿಗುತ್ತೆ. ಇದು ಬಂದು ನೋಡ್ತಾ ಇದ್ದೀರಲ್ಲ, ನಾದ ಮಂಟಪ. ಸಚ್ಚಿದಾನಂದ ಶ್ರೀಗಳು ಮೇ 31, 1998ರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಸಂಗೀತ ಕಚೇರಿಗೆ ಸಂಬಂಧಪಟ್ಟಂತಹ ಒಂದು ಸಭಾಂಗಣ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ದೊಡ್ಡ ಗಾತ್ರದ ತಂಬೂರ. ಪ್ರತಿಯೊಂದು ಕಂಬಗಳಲ್ಲಿಯೂ ಇದನ್ನು ಸ್ಥಾಪಿಸಲಾಗಿದೆ. ಇದು 22 ಶ್ರುತಿಗಳನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ. ಆಂಜನೇಯ, ಗರುಡ, ವಿಶ್ವಕ್ಷೇನರು, ನಾರದ ಮುನಿಗಳು, ಚೈತನ್ಯ ಮಹಾಪ್ರಭು, ತುಂಬೂರರು, ಭೃಂಗಿ, ಹಯಗ್ರೀವರು, ನಂದಿ ಮತ್ತು ಗಣಪತಿ. ಈ ಒಂದು ಸಂಗೀತ ಸ್ವರಗಳ ಸಭಾಂಗಣ ಏನಿದೆ, ಇಲ್ಲಿಗೆ ಸ್ವಾಗತವನ್ನು ಬಯಸುವಂತಹ ದೇವತೆಗಳು ಸ್ನೇಹಿತರೆ. ಸಂಗೀತ ಸ್ವರಗಳ ಸಭಾಂಗಣ ರಾಗರಾಗಿಣಿಯ ಸಮುದಾಯ ಭವನ ಅಂತ ಹೇಳಲಾಗುತ್ತೆ. ಸುತ್ತಲೂ ನೀವು ಕಂಬಗಳನ್ನು ಏನು ನೋಡ್ತಾ ಇದ್ದೀರಾ, 22 ಕಂಬಗಳು ಬರುತ್ತವೆ. ಆ 22 ಕಂಬಗಳು ಕೂಡ ಭಾರತೀಯ
ಶಾಸ್ತ್ರೀಯ ಸಂಗೀತದಲ್ಲಿ ಬರುವಂತಹ ಶ್ರುತಿಯನ್ನು ಪ್ರತಿನಿಧಿಸುವಂಥದ್ದು ಸ್ನೇಹಿತರೆ. 22 ಶ್ರುತಿಗಳ ಅನುಗುಣವಾಗಿ 22 ತಂಬೂರಗಳು ಮತ್ತು ದೊಡ್ಡ ಕಂಬಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ 2150 ಚದುರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ವೇದಿಕೆ. ಸುತ್ತಲೂ 35,000 ಚದುರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಸಭಾಂಗಣ ಸ್ನೇಹಿತರೆ. ಏನು ನೀವು ಆಸನಗಳನ್ನು ನೋಡ್ತಾ ಇದ್ದೀರಾ, ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ದಿವ್ಯ ಸಭಾಂಗಣ. ಶ್ರೀಯುತರೇ ಸಾವಿರಾರು ಆಲ್ಬಮ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಮತ್ತು ಅವರು ಉತ್ತಮ ಸಂಯೋಜಕ ಕೂಡ. ಇಲ್ಲಿ ಆಗಿಂದಾಗೆ ಭಜನೆ, ಕೀರ್ತನೆಗಳು, ಸಂಕೀರ್ತನೆಗಳು ಮತ್ತು ಸಂಗೀತ ಕಚೇರಿಗೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದು ಶ್ರೀಯುತ ಸಚ್ಚಿದಾನಂದ ಸ್ವಾಮಿಗಳು ರಾಮಾಯಣದಲ್ಲಿ ಸೀತೆಯನ್ನು ಹುಡುಕಲು ಹೊರಟಂತಹ ರಾಮನಿಗೆ ದಣಿವಾದಾಗ ಹನುಮಂತನು ಆತನಿಗೆ ತಾಳೆಗರಿಯಿಂದ ಬೀಸುತ್ತಾನೆ. ಆ ಬೀಸುವಂತಹ ಸಂದರ್ಭದಲ್ಲಿ ಅದು ಶಕ್ತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಪ್ರದರ್ಶಿಸಿತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ, ಆ ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ಪಡೆದು ಇದನ್ನು ನೀವೇನು ನೋಡ್ತಾ ಇದ್ದೀರಾ, ಈ ಸಭಾಂಗಣದ 140 ಡಿಗ್ರಿ ಏನಿದೆ, ಇದು ತಾಳೆಗರಿಯನ್ನು ಹೋಲುವಂತಹ ಒಂದು ಸಭಾಂಗಣ ಆಗಿದೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ, ಇಂದು ಚಕ್ರ, ನೇತ್ರಚಕ್ರ, ಅಗ್ನಿಚಕ್ರ, ವೇದಚಕ್ರ, ಬಾಣಚಕ್ರ, ಋತುಚಕ್ರ, ಋಷಿಚಕ್ರ, ವಸುಚಕ್ರ, ಬ್ರಹ್ಮಚಕ್ರ, ದಿಶಚಕ್ರ, ರುದ್ರಚಕ್ರ, ಆದಿತ್ಯ ಚಕ್ರ ಅಂತ 12 ಚಕ್ರಗಳಲ್ಲಿ ಬರುವಂತಹ 72 ಮೇಳಕರ್ತ ರಾಗಗಳು. ಕನಕಾಂಗಿ, ರತ್ನಾಂಗಿ, ಗಾನಮೂರ್ತಿ, ವನಸ್ಪತಿ, ಮಾನವತಿ, ತಾನರೂಪಿ, ಸೇನವತಿ, ಹನುಮತೋಡಿ, ಧೇನುಕ, ನಾಟಕಪ್ರಿಯ, ಕೋಕಿಲಪ್ರಿಯ, ರೂಪವತಿ, ಗಾಯಕಪ್ರಿಯ, ವಕುಲಾಭರಣ, ಮಾಯಮಾಳವ, ಗೋಳಚಕ್ರವಾಕಂ, ಸೂರ್ಯಕಾಂತಿ, ಅಟಕಾಂಬರಿ, ಜಯಂಕಾರಧ್ವನಿ, ನಟಭೈರವಿ, ಕಿರವಾಣಿ, ಕರಹರ ಪ್ರಿಯ, ಗೌರಿ ಮನೋಹರಿ, ವರುಣಪ್ರಿಯ, ಮಾರರಂಜಿನಿ, ಚಾರುಕೇಶಿ, ಸರಸಾಂಗಿ, ಹರಿಕಾಂಬೋಜಿ, ಧೀರಶಂಕರಾಭರಣ, ನಾಗನಂದಿನಿ, ಯಾಗಪ್ರಿಯ, ರಾಗವರ್ಧಿನಿ, ಗಾಂಗೇಯ ಭೂಷಿಣಿ, ವಾಗದೀಶ್ವರಿ, ಶೂಲಿನಿ, ಚಲನಟ. ಈ 36 ರಾಗಗಳನ್ನು ಶುದ್ಧ ಮಧ್ಯಮ ರಾಗ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಸಾಲಗಂ, ಜಲಾರ್ಣವ, ಜಲವರಾಳಿ, ನವನೀತ, ಪಾವನಿ, ರಘುಪ್ರಿಯ, ಗಾವಂಬೋಧಿ, ಭವಪ್ರಿಯ, ಶುಭಪಂತುವರಾಳಿ, ಷಡ್ವಿಧ ಮಾರ್ಗಿನಿ, ಸುವರ್ಣಾಂಗಿ, ದಿವ್ಯಮಣಿ, ಧವಲಾಂಬರಿ, ನಾಮನಾರಾಯಣಿ, ಕಾಮವರ್ಧಿನಿ, ರಾಮಪ್ರಿಯ, ಗಮನಾಶ್ರಮ ಮತ್ತು ವಿಶ್ವಾಂಬರಿ ಅಂತ ಹೇಳ್ತಾರೆ. ಹಾಗೆ ಶ್ಯಾಮಲಾಂಗಿ, ಷಣ್ಮುಖಪ್ರಿಯ, ಸಿಂಹೇಂದ್ರ ಮಧ್ಯಮ, ಹೇಮಾವತಿ, ಧರ್ಮಾವತಿ, ನೀತಿವತಿ, ಕಾಂತಮಣಿ, ರಿಶ್ವಪ್ರಿಯ, ಲತಾಂಗಿ, ವಾಚಸ್ಪತಿ, ಮೇಚಕಲ್ಯಾಣಿ, ಚಿತ್ರಾಂಬರಿ, ಸುಚರಿತ್ರ, ಜ್ಯೋತಿಸ್ವರೂಪಿಣಿ, ಧಾತುವರ್ಷಿಣಿ, ನಾಸಿಕಭೂಷಿಣಿ, ಕೌಶಲ, ರಸಿಕಪ್ರಿಯ ಅಂತ ಹೇಳಿ ನೋಡಿ 72 ಮೇಳಕರ್ತ ರಾಗಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಒಂದು ರಾಗವನ್ನು ಪ್ರತಿಮಧ್ಯಮ ರಾಗ ಅಂತ ಹೇಳಲಾಗುತ್ತೆ. ದತ್ತಾತ್ರೇಯರು ಬ್ರಹ್ಮನಿಂದ ಚಂದ್ರ, ವಿಷ್ಣುವಿನಿಂದ ದತ್ತಾತ್ರೇಯ, ಶಿವನಿಂದ ದುರ್ವಾಸ ಮುನಿ ಒಟ್ಟುಗೂಡಿದಂತೆ ದತ್ತಾತ್ರೇಯರು ಅಂತ ಹೇಳಿಕೊಳ್ಳುವಂತಹ ಒಂದು ಮೂಲ ವಿಗ್ರಹ. ಈ ಒಂದು ಮೂಲ ಆಶ್ರಮವನ್ನು ಸಚ್ಚಿದಾನಂದ ಶ್ರೀಗಳು 1966ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಪ್ರಾಥಮಿಕವಾಗಿ ಒಂದು ಗುಡಿಸಲಾಗಿ ಪ್ರಾರಂಭವಾದಂತಹ ಈ ಒಂದು ಆಶ್ರಮ ಇಂದು ಬಹಳಷ್ಟು ಭಕ್ತರು ಬರುವಂತಹ ಒಂದು ದೊಡ್ಡ ಆಶ್ರಮವಾಗಿ ಬೆಳೆದಿದೆ ಸ್ನೇಹಿತರೆ. ಅವರು ಮೇ 26, 1942ರಲ್ಲಿ ಮೇಕೆದಾಟು ಎಂಬ ಸ್ಥಳದಲ್ಲಿ ಜನನವಾಗುತ್ತೆ. ಮೂಲತಃ ಅವರು ಸತ್ಯನಾರಾಯಣ ಅಂತ ಹೇಳಿ ಇವತ್ತು ದೀಕ್ಷೆ ಪಡೆದ ಮೇಲೆ ಅವರು ಈ ಸಚ್ಚಿದಾನಂದ ಸ್ವಾಮಿಗಳು ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆಯೇ ಇವತ್ತೇನು ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಶ್ರೀ ಹರ್ಷ ಶರ್ಮ ಅಂತ ಹೇಳಿ
ಒಬ್ಬರು ಬಾಲ್ಯಸ್ವಾಮಿಗಳು ಈ ಒಂದು ಆಶ್ರಮಕ್ಕೆ ಮೇ 29, 2004ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದು ಶ್ರೀ ದತ್ತ ವಿಜಯಾನಂದ ತೀರ್ಥ ಅಂತ ಹೇಳಿ ಕಿರಿಯ ಮಠಾಧಿಪತಿಗಳಾಗಿ ಈ ಒಂದು ಆಶ್ರಮದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಕಾಣ್ತಾ ಇರುವಂಥದ್ದು ಮೂಲಿಕೇಶ್ವರ ಅಂತ ಹೇಳಿ ಸಚ್ಚಿದಾನಂದದ ಆಶ್ರಮದ ಒಳಗಡೆ ಇದೆ ವೀಕ್ಷಕರೇ. ಅಲ್ಲಿ ಕಾಣ್ತಾ ಇರುವಂಥದ್ದು ವಿಶ್ವ ಮ್ಯೂಸಿಯಂ ಅಂತೇಳಿ 1985ರಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇರುವಂಥದ್ದು ಬೋನ್ಸಾಯಿ ಗಾರ್ಡನ್, 1986ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ವ್ಯಾಸ ಮಹರ್ಷಿಗಳು ಪ್ರತಿಯೊಂದು ನವೀಕರಣ ಆಗ್ತಾ ಇದೆ ಒಳಗಡೆ. ಇದು ಸುಖವನಕ್ಕೆ ಹೋಗುವಂತಹ ಒಂದು ದಾರಿ. ನೋಡಿ ಹೇಗಿದೆ ಸ್ನೇಹಿತರೆ ಸುಖವನ. ಇಲ್ಲಿ ಭಾಳಷ್ಟು ಗಿಳಿಗಳ ಪ್ರಭೇದಗಳ ಒಂದು ಪಕ್ಷಿ ಕೇಂದ್ರವೇ ಇದೆ. ನೋಡ್ತಾ ಇದ್ದೀರಲ್ಲ, ಸುಖವನದ ಒಳಗಡೆ ಬಂದರೆ ನೋಡಿ ನೀವಿಲ್ಲ ನೀವು ಇಲ್ಲಿ ನೋಡ್ತಾ ಇರೋದು ಸುಖಮುನಿಗಳು. ಸುಖವನ ಸುಮಾರು 468 ಗಿಳಿಗಳ ಪ್ರಭೇದವಿದೆ. 2000ಕ್ಕಿಂತ ಹೆಚ್ಚು ಪಕ್ಷಿ ಸಂಕುಲಗಳಿವೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಭಾಳಷ್ಟು ಪ್ಯಾರಾಕಿಟ್, ಅಮೆಜಾನ್, ಕಾಕೋಟೋ ಅಂತಹ ಹಲವಾರು ಗಿಳಿಗಳನ್ನು ನೀವು ಇಲ್ಲಿ ಕಾಣ್ತೀರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ಎಲ್ಲೆಲ್ಲಿಯೋ ಗಿಳಿಗಳು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬೋನ್ಸಾಯಿ ಮರಗಳನ್ನು ಶೇಖರಣೆ ಮಾಡಲು ಮಾಡ್ತಾ ಇರುವಂತಹ ಇನ್ನೊಂದು ಪ್ರಮುಖವಾದಂತಹ ಒಂದು ಉದ್ಯಾನವನ. ಹಾಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಸಪ್ತರ್ಷಿ ಸರೋವರ ಅಂತ ಹೇಳಿ ಪ್ರಯಾಗರಾಜದಿಂದ ಶ್ರೀಯುತ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಈ ಒಂದು ಸರೋವರಕ್ಕೆ ಆ ತೀರ್ಥವನ್ನು ಇವತ್ತು ಇಲ್ಲಿ ತಂದು ಸುರಿದಿದ್ದಾರೆ. ಮತ್ತು ಎಲ್ಲರೂ ಇವತ್ತು ಪವಿತ್ರವಾದ ಸ್ನಾನ ಮಾಡಿ ಕುಂಭಮೇಳದ ಪುಣ್ಯವನ್ನು ಇವತ್ತು ಈ ಸಪ್ತರ್ಷಿ ಸರೋವರದ ಒಂದು ಪ್ರಾಂಗಣ ಏನಿದೆ ಅದನ್ನು ಇಲ್ಲೇ ಇವತ್ತು ಆ ಪುಣ್ಯವನ್ನು ಪಡೆದುಕೊಂಡಿದ್ದಾರೆ. ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದು ಸಪ್ತರ್ಷಿ ಸರೋವರ. ಸೊ ಹನುಮಾನ್ ವಿಗ್ರಹದ ಮೇಲೆ ಪ್ರೊಜೆಕ್ಷನ್ ಮ್ಯಾಪಿಂಗನ್ನು ಶನಿವಾರ ಭಾನುವಾರ
7:10, 7:40, 8:10ಕ್ಕೆ ಇಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತೆ ಸ್ನೇಹಿತರೆ. ನೀವೆಲ್ಲ ಬಂದು ಆ ಒಂದು ಕ್ಷಣವನ್ನು ಆನಂದಿಸಬಹುದು. ನೋಡಿ ಸ್ನೇಹಿತರೆ, 70 ಅಡಿ ಏಕಶಿಲಾ ಕಾರ್ಯಸಿದ್ಧಿ ಹನುಮಾನ್ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ. ಒಳಗಡೆ ಜನಸೇವೆಗೆ ಇನ್ನೊಂದು ಕಾರ್ಯಸಿದ್ಧಿ ಹನುಮಾನ್ ವಿಗ್ರಹವಿದೆ. ಹಾಗೆ ಒಳಗಡೆ ಭೂಗತದಲ್ಲಿ ಪಂಚಮುಖ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿಯೂ ಕೂಡ ಇದೆ. ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನವನ್ನು ಕೂಡ ನೀವು ಕಾಣ್ಬೋದು ಸ್ನೇಹಿತರೆ. ಇಲ್ಲಿ ಬಂದರೆ ನೀವು ಸಂಕಲ್ಪ ಸೇವೆ, ಪೂರ್ಣಫಲ ಸೇವೆ ಅಂಥೇಳಿ ಇಲ್ಲಿ ಹರಕೆಯನ್ನು ಕಟ್ತಾರೆ. ಬಂದಂಥವರು ಸುಮಾರು 16 ಬಾರಿ ಪ್ರದಕ್ಷಿಣೆ ಹಾಕೋದನ್ನು ಮಾತ್ರ ಮರಿಬೇಡಿ. ಇದನ್ನು 16 ಬಾರಿ ಸುತ್ತಿ 16 ದಿನ ಯಾವುದೇ ಮಾಂಸಾಹಾರ, ಧೂಮಪಾನ, ಯಾವುದೇ ಚಟುವಟಿಕೆ ಇಲ್ಲದೆ ನೀವು ನಡ್ಕೋಬೇಕು. 16ನೇ ದಿನ ಬಂದು ಇದನ್ನು ಇಲ್ಲಿ ಬಿಚ್ಚಿ ಮನೆಗೆ ತಗೊಂಡೋಗಿ ಸಿಹಿ ಖಾದ್ಯ ಮಾಡಿ ತಿಂದು ವ್ರತವನ್ನು ಕೊನೆ ಮಾಡುವಂತಹ ಒಂದು ಪದ್ಧತಿ. ಥ್ಯಾಂಕ್ ಯು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸಚ್ಚಿದಾನಂದ ಆಶ್ರಮದ ಒಳಗಡೆ ಇರುವಂತಹ ದತ್ತ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ ಸ್ನೇಹಿತರೆ. ವಿಶಾಲವಾದಂತಹ ಒಂದು ದೇವಸ್ಥಾನ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ, ಸಚ್ಚಿದಾನಂದ ಆಶ್ರಮಕ್ಕೆ ಬಂದರೆ. ಹೇಗಿತ್ತು ಸ್ನೇಹಿತರೆ? ನೀವು ಕೂಡ ಬಂದು ವಿಸಿಟ್ ಮಾಡಿ. ಬೋನ್ಸಾಯಿ ಬೃಂದಾವನಕ್ಕೆ ಹೋಗುವಂತಹ ಒಂದು ದಾರಿ. ಸೊ ಕಿಷ್ಕಿಂಧ ಮೂಲವನಕ್ಕೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ನೋಡಿ ಹೇಗಿದೆ ಅಂತ. ಬೋನ್ಸಾಯಿ ಗಿಡಗಳು ಸುಮಾರು ಬಹಳ ದೊಡ್ಡ ದೊಡ್ಡ ಗಾತ್ರದ ಮರಗಳನ್ನು ಸಣ್ಣ ಸಣ್ಣ ಕುಂಡಗಳಲ್ಲಿ ಬೆಳೆಸುವಂತಹ ಒಂದು ಕಲೆ. ಇದನ್ನೆಲ್ಲ ಚಿಕನಿ ಮರಗಳ ಸಂಗ್ರಹ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಇಲ್ಲಿ ನಿಮಗೆ ನೋಡೋದಕ್ಕೆ ನವಗ್ರಹ ಉದ್ಯಾನ, ಸಪ್ತರ್ಷಿ ಉದ್ಯಾನ, ರಾಶಿ ಉದ್ಯಾನ ಅಂತ ಭಾಳಷ್ಟು ಉದ್ಯಾನವನಗಳ ಸಂಗ್ರಹಗಳೇ ಇಲ್ಲಿವೆ ಸ್ನೇಹಿತರೆ. ಸೊ ಹಿಂದೆ ಈ ಒಂದು ವೃಕ್ಷವನ ಏನಿದೆ, ಬೋನ್ಸಾಯಿ ಗಾರ್ಡನ್, ಮರಗಳ ಬೆಳೆಸುವಂತಹ ವಿಧಾನವನ್ನು ನೀವು ರಾಮಾಯಣದ ಕಾಲದಿಂದಲೇ ಇದನ್ನು ಕಾಣ್ಬೋದು ಸ್ನೇಹಿತರೆ. ಆದರೆ ಯಥೇಚ್ಛವಾಗಿ ಇದು ಜರ್ಮನ್ನಿಂದ ಹೆಚ್ಚು ಪ್ರಭಾವಿತವಾಗಿರುವಂತಹ ಒಂದು ಸಸ್ಯ ಬೆಳೆಸುವ ಒಂದು ಕಲೆ. ಮೊದಲು ಚೀನಾಕ್ಕೆ ಹೋಗುತ್ತೆ, ತದನಂತರ ಜರ್ಮನಿಯಿಂದ ಪ್ರಖ್ಯಾತವಾಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಚಿಕನಿ ಮರಗಳ ಸಂಗ್ರಹ ಏನಿದೆ, ನಮ್ಮ ರಾಮಾಯಣದ ಕಾಲದ ಸುಮಾರು 5,000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಮರ ಬೆಳೆಸುವಂತಹ ಒಂದು ಕಲೆ. ಸರ್ ನಾವು ಗೌರಿಶಂಕರ್ ನಗರ ಇಲ್ಲೇನೇ ಕೆಲಸ ಮಾಡೋದು? ಹೌದು ಸರ್. ಮತ್ತು ಟೈಮಿಂಗ್ಸ್ ಏನಿದೆ ಬೋನ್ಸಾಯಿ ಗಾರ್ಡನ್ಗೆ? ಸರ್ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 12:30. ಓಕೆ. ಮತ್ತು 3:30ಯಿಂದ ಸಾಯಂಕಾಲ 5:30 ದಿನ ಸರ್. ಬಂದರೆ ಆ ಟೈಮಲ್ಲಿ ನಾವು ಇದನ್ನು. ಹೌದು ಸರ್. ಹೌದು. ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್. ನೋಡ್ಬೋದು ಸ್ನೇಹಿತರೆ, ಇಲ್ಲೆಲ್ಲ ವೃಕ್ಷವನಗಳ ಒಂದು ಸಂಗ್ರಹವೇ ಇದೆ. ಇದನ್ನೆಲ್ಲ ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಗಮನಿಸ್ಬೋದು. ಸೊ ಇದನ್ನು ಏನು ನೋಡ್ತಾ ಇದ್ದೀರಾ, ಇದು ಬಂದು ಕಿಷ್ಕಿಂಧ ಮೂಲವನ ಅಂತ ಹೇಳಲಾಗುತ್ತೆ. ನೀವು ರಾಮಾಯಣ ಕಾಲದಲ್ಲಿ ಸುಗ್ರೀವನ ಚಿಕ್ಕಪ್ಪ ದಧಿಮುಖ ಏನಿದ್ದಾನೆ, ಆ ಕಾಲಘಟ್ಟದಲ್ಲಿಯೇ ಇದನ್ನು
ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಸುಮಾರು 5,000 ಇತಿಹಾಸ ಇರುವಂತಹ ಬೋನ್ಸಾಯಿ ಗಾರ್ಡನ್ ಸ್ನೇಹಿತರೆ. ತದನಂತರ ಸೀತೆಯನ್ನು ನೋಡಲು ಸುಗ್ರೀವ, ಅಂಗದ, ವಾನರ ಸೇನೆ ಮುಗಿಬಿದ್ದಂತಹ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿದ್ದಂತಹ ಬೋನ್ಸಾಯಿ ವೃಕ್ಷಗಳೆಲ್ಲ ಹಾಳಾಗ್ತವೆ. ತದನಂತರ ಅದೆಲ್ಲ ತುಂಬ ನಶಿಸಿ ಹೋದ್ವು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸುಗ್ರೀವನ ಚಿಕ್ಕಪ್ಪ ದಧಿಮುಖ ಏನಿದ್ದಾನೆ ಆ ಕಾಲಘಟ್ಟದಲ್ಲಿಯೇ ಈ ಚಿಕನಿ ಮರಗಳ ಸಂಗ್ರಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದರ ವ್ಯವಸ್ಥೆ ಆ ಕಾಲಘಟ್ಟದಲ್ಲೇ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ತದನಂತರ 1ನೇ ಶತಮಾನದ ಆಸುಪಾಸಿಗೆ ಅದು ಚೈನಾಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತೆ. ತದನಂತರ ಜರ್ಮನಿಗೆ ಹೋಗಿ ಅದು ಅಲ್ಲಿಂದ ಹೆಚ್ಚು ಪ್ರಖ್ಯಾತವಾಗಿ ಇವತ್ತು ಬೋನ್ಸಾಯಿ ಗಾರ್ಡನ್ ಅಂತೇಳಿ ತುಂಬ ಪ್ರಚಲಿತವಾಗಿದೆ ವೀಕ್ಷಕರೇ. ಸೊ ಇಲ್ಲಿ ನೀವು ರಾಮಶಿಲವನ್ನು ನೋಡ್ಬೋದು ಸ್ನೇಹಿತರೆ, ಒಳಗಡೆ ಇದೆ. ಹಾಗಾಗಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋನ ಹೀಗೆ ನೋಡ್ತಾ ನಿಮ್ಮ ಸಹಕಾರ ಹೀಗೆ ಇರಲಿ ಅಂಥೇಳಿ ಎಲ್ಲರಿಗೂ ಕೂಡ ನಮಸ್ಕಾರ.